ಎಷ್ಟು ಜನನ ಗೆಲ್ಲಿಸ್ತೀರಾ? ವಿನಯ್ನ, ನನ್ನ, ಇನ್ನ ಅಂಥೇಳಿ ನಮ್ರತಾ ಅವರು ಸ್ನೇಹಿತ ಅವ್ರಿಗೆ ಹೇಳಿದಾರೆ. ಆ್ಯಕ್ಚುಲಿ ಇಲ್ಲಿ ಏನಾಗಿದ್ದೆಪ್ಪ ಅಂತಂದರೆ, ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಹಳೆಬ್ರೆಲ್ಲ ಬಂದಿದ್ದಾರಲ್ಲ ಈ ಒಂದು ಬಿಗ್ ಬಾಸ್ ಮನೆಗೆ. ಹಾಗಾಗಿ ಬಿಗ್ ಬಾಸ್ ಅವರು ಕೇಳಿದಾರೆ, ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾರು ಗೆಲ್ಲಬೇಕು ಅಂಥೇಳಿ ಕೇಳಿದಾರಲ್ವ ಹಳೆಬ್ರನ್ನ. ಹಾಗಾಗಿ ಸ್ನೇಹಿತವರು ವಿನಯ್ ಅವರ ಹೆಸರು ತೊಗೊಂಡಿದ್ದಾರೆ. ಆಮೇಲೆ ಇನ್ನೊಂದು ಹೆಸರು ಹೇಳಿದರು, ಏನಪ್ಪ ಅಂತ ಅಂದರೆ ಅವರು ಇನ್ನೊಬ್ಬರ ಹೆಸರು ಕೂಡ ಹೇಳಿದರು. ನಮ್ರತಾ ಅವರು ಕೂಡ ಗೆಲ್ಲಬೇಕು, ಡಿಮೋಟಿವೇಟ್ ಆಗಿದ್ರು ಅವರು. ಈಗ ತುಂಬ ಚೆನ್ನಾಗಿ ಆಡಕತ್ತಿದ್ದಾರೆ. ಅವ್ರು ಗೆದ್ದರೆ ನನ್ನಷ್ಟು ಖುಷಿ ಪಡೋರು ಯಾರೂ ಇಲ್ಲ ಅಂಥೇಳಿ ಒಂದು ಮಾತನ್ನ ಹೇಳಿದ್ದಾರೆ. ಅದಕ್ಕೆ ತುಂಬಾ ಕೋಪ ಬಂದಿದೆ ಇಲ್ಲಿ ನಮ್ರತಾ ಅವ್ರಿಗಂತಾನೆ ಅನ್ಬೋದು. ಯಾಕಂತಂದ್ರೆ ಅವ್ರು ಹೇಳಿದ್ರು, ವಿನಯ್ ಅವ್ರನ್ನ, ನನ್ನ, ಇನ್ನ ಯಾರ್ಯಾರು ಗೆಲ್ಬೇಕಂತ ಅನ್ಕೊಂಡಿದ್ದೀರಾ? ಎಷ್ಟು ಜನ ಗೆಲ್ಬೇಕಂತ ಅನ್ಕೊಂಡಿದ್ದೀರಾ? ಅಂದ್ರೆ ಗೆಲ್ಲೋದು ಒಬ್ಬರೇ ಅಲ್ವಾ. ಹಾಗಾಗಿ ಇಬ್ರು ಕೂಡ ಗೆಲ್ಬೇಕಂತ ಅಂದಾಗ ಇಲ್ಲಿ ಹೆಂಗ್ ಅನ್ಸುತ್ತೆ, ಅವ್ರಿಗೂ ಕೂಡ ಬೇಜಾರಾಗುತ್ತೆ ಅಲ್ವಾ. ಹಾಗಾಗಿ ಒಂದು ಮಾತನ್ನ ಹೇಳಿದ್ದಾರೆ. ಆಮೇಲೆ ಬೆಡ್ರೂಮ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೂಡ ಒಂದು ಮಾತನ್ನ ಹೇಳಿದ್ರು, ವಿನಯ್ 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 ಗೆಲ್ಬೇಕಂತಂದ್ರೆ ನಾನೇನು ಅಂದ್ರೆ ನನ್ನ ಜೊತೆ ಇದ್ದಿದ್ದೆಲ್ಲ ಫ್ರೆಂಡ್ಶಿಪ್ ಎಲ್ಲ ಇದಾ, ಆಮೇಲೆ ಇಷ್ಟು ಡ್ರಾಮಾ ಮಾಡಿದ್ರ ಅಥವಾ ಏನು ಇದೆಲ್ಲ ಅಂತ ಹೇಳಿ ತುಂಬಾ ಅಳಕತ್ತಾರ ಅಂತಾನೆ ಹೇಳ್ಬೋದು. ಅಂದ್ರೆ ತುಂಬಾ ಬೇಜಾರಾಗಿದೆ ನಮ್ರತಾ ಅವ್ರಿಗೆ. ಅಂದ್ರೆ ಅವರು ಊಹೆ ಮಾಡಿರ್ಲಿಲ್ಲೇನೋ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಈಗ ಅವರು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಕ್ಲೋಸ್ ಇದ್ರಲ್ವಾ ಸ್ನೇಹಿತವ್ರಿಗೆ. ಸ್ನೇಹಿತವ್ರು ಕೂಡ ಇವ್ರು ತುಂಬಾ ಕ್ಲೋಸ್ ಇದ್ರಲ್ವಾ. ಹಾಗಾಗಿ ಸ್ನೇಹಿತವರು ತಗೊಂಡ್ರೆ ಕೂಡ ನಮ್ರತಾ ಅವ್ರ ಹೆಸರೇ ತಗೊಂತಾರ ಅಂತ ಹೇಳಿ ನಮ್ರತಾ ಅವ್ರು ಅನ್ಕೊಂಡಿದ್ರೇನು. ಆದ್ರೆ ಇಲ್ಲಿ ಫಸ್ಟ್ ಹೆಸರು ತಗೊಂಡಿದ್ದೇ ವಿನಯ್ ಅವ್ರದ್ದು. ಅಂದ್ರೆ ಸ್ವಂತ ಅಣ್ಣನ ತರನೇ ಅನ್ಕೊಂಡ್ಬಿಟ್ಟಿದ್ದಾರಲ್ವಾ ಸ್ನೇಹಿತವರು. ನನ್ನ ದೊಡ್ಡಣ್ಣ ಅಂತ ಕೂಡ ಹೇಳ್ತಾರ ವಿನಯ್ ಅವ್ರನ್ನ ಹೊರಗಡೆ ಹೋದ್ಮೇಲೆ ಕೂಡ ನೋಡಿರ್ತಾರಲ್ವಾ. ಹಾಗಾಗಿ ಇಲ್ಲಿ ನಮ್ರತಾ ಅವ್ರು ಕಾರ್ತಿಕ್ ಅವ್ರ ಜೊತೆ ಅಷ್ಟೊಂದು ಕ್ಲೋಸ್ ಆಗಿ ಇದ್ದಿದ್ದು ಯಾಕೋ ಸ್ನೇಹಿತವ್ರಿಗೆ ಇಷ್ಟ ಆಗ್ತಿಲ್ವೇನೋ, ಅದಕ್ಕೆ ಅವ್ರು ಇವತ್ತು ಇವ್ರ ಹೆಸರು ಫಸ್ಟ್ ತಗೊಳ್ಳಿಲ್ಲೇನೋ ಅಂತ ಹೇಳಿ ಅನಿಸ್ತಿದೆ ಅಂತಾನೆ ಹೇಳ್ಬೋದು. ಬಟ್ ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ಬಟ್ ನಮ್ರತಾ ಅವ್ರ ಮನಸ್ಸಿಗೆ ಮಾತ್ರ ಘಾಸಿ ಆಗಿರೋದಂತೂ ಸುಳ್ಳಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅವ್ರು ಅನ್ಕೊಂಡಿದ್ರೇನೋ ನನ್ನ ಹೆಸರೇ ತಗೊಳ್ತಾರ ಅಂತ ಹೇಳ್ಬಿಟ್ಟು. ಆದ್ರೆ ಫಸ್ಟ್ ಅವ್ರ ಹೆಸರು ತಗೊಂಡಿಲ್ಲ ಅಲ್ಲ, ಸೆಕೆಂಡ್ ಅವ್ರ ಹೆಸರು ತಗೊಂಡಿದ್ದಾರೆ. ಅಂದ್ರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಗೆಲ್ಲೋದು ಒಬ್ರೆ, ತಗೋಬೇಕಾಗಿರೋದು ಒಬ್ರೇ ಹೆಸರೇ. ಆದ್ರೆ ಇಲ್ಲಿ ಇಬ್ಬರ ಹೆಸರು ತಗೊಂಡಿದ್ದಾರೆ. ಯಾರನ್ನ ಗೆಲ್ಸ್ಬೇಕಂತ ಇದ್ದೀರಾ? ಇನ್ನ ಯಾರಿದಾರ? ಅವ್ರ ಹೆಸರು ತಗೊಂಡ್ರೆ, ನನ್ನ ಹೆಸರು ತಗೊಂಡ್ರೆ ಇನ್ನ ಯಾರಿದಾರ ಅಂತ ಹೇಳಿ ಒಂದು ಮಾತನ್ನ ತುಂಬಾ ಸಿಟ್ಟಿಂದಾನೆ ಬೇಜಾರಿಂದಾನೆ ಹೇಳಿದಾರೆ ಅಂತಾನೆ ಹೇಳ್ಬೋದು. ಸೊ ಕಾದ್ ನೋಡೋಣ ಇನ್ನು ಏನೇನಾಗುತ್ತೆ ಅಂತ ಹೇಳಿ. ಇನ್ನ ಈ ಒಂದು ಮಾತಿಂದ ವಿನಯ್ ಅವ್ರಿಗೂ ಕೂಡ ಕೋಪ ಬಂದಿದೆ. ಅದಕ್ಕೆ ವಿನಯ್ ಅವರು ಕೂಡ ತುಂಬಾ ಕೋಪದಿಂದ ನೋಡಿದ್ದಾರೆ ನಮ್ರತಾ ಅವ್ರನ್ನ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈಗ ಗೆಲ್ಲಬೇಕಂತ ಹೇಳಿ ಎಲ್ರಿಗೂ ಒಂದು ಛಲ ಇದೆ ಅಲ್ವಾ. ಅದರಲ್ಲಿ ಯಾರ ಫ್ರೆಂಡ್ ಆಗ್ಲಿ, ತಂಗಿ ಆಗ್ಲಿ, ಸಂಬಂಧ ಆಗ್ಲಿ, ಏನೇ ಆಗ್ಲಿ, ಈಗ ಅಡ್ಡ ಬಂದಾಗ ಯಾರಿಗೇ ಆಗ್ಲಿ ಸಹಜವಾಗಿ ಕೋಪ ಬಂದೇ ಬರುತ್ತೆ ಅಲ್ವಾ. ಹಾಗಾಗಿ ವಿನಯ್ ಅವ್ರಿಗೂ ಕೂಡ ಕೋಪ ಬಂದಿರೋ ತರ ಕಾಣಿಸ್ತಿದೆ. ಕಾದ್ ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.